ಹಳೆ ವಿಡಿಯೋಗೂ ಈ ವಿಡಿಯೋಗೆ ನೋಡ್ರಿ ದೀಪಕ್ ಎಷ್ಟು ಚೇಂಜಸ್ ಕಾಣಿಸ್ತಾನಂತ. ಯಾರನ್ನೂ ನಂಬೇಡ್ದು. ಸೊ ಗೈಸ್ ಫಸ್ಟು ನಾವು ಚೆನ್ನಾಗಿರಬೇಕು. ಚೆನ್ನಾಗಿತ್ತಲ್ಲ ಪ್ಲೀಸು. Let's go. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಆಲ್ಮೋಸ್ಟ್ 8-9 ತಿಂಗಳಾಗಿತ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡಿ. ಸೊ ವೀಡಿಯೋ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಬಿಟ್ಟಿದ್ದೆ. ಆಮೇಲೆ ಯಾಕೂ ಮನಸ್ಸು ತಡೀಲಿಲ್ಲ, ಮಾಡಲೇಬೇಕು ಅನಿಸ್ತಿತ್ತು. ಸೊ ಅದಕ್ಕೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟು ದಿನ ಎಲ್ಲಿ ಮಾಯ ಆಗಿಬಿಟ್ಟಿದ್ದೆ, ಏನು ಕತೆ, ಏನಕ್ಕೆ ವೀಡಿಯೋಸ್ ಮಾಡ್ತಿಲ್ಲ ಅಂತ ನಮ್ಮ ಫ್ರೆಂಡ್ಸು ಎಲ್ಲ ಕೇಳೋರು. ಸೊ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು, ಅದರಿಂದ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಪ್ಲೀಸ್ ಮಲಗಿಬಿಟ್ಟಿದ್ದೆ. ನಮ್ಮ ಫ್ರೆಂಡ್ ಒಬ್ಬರು ಫೋನ್ ಮಾಡಿದ್ರು, ಬಾ ಮೇಲೆ ಬರ್ತಾಯಿದ್ದೀನಿ ಅಂತ. ಯಾರು ಅಂದರೆ ಶರತ್ ಆಗುತ್ತಲ್ಲ ಅವ್ರ ಅಣ್ಣ, ಕರೀತವ್ರೆ ಬನ್ನಿ ಗೈಸ್ ಹೋಗೋಣ. ಮಲಗಿಬಿಟ್ಟಿದ್ದೆ ನಾನು. ದೀಪಕ್ ಬರ್ತಾನೆ ಅಂತ ಕಾಯ್ತಿದ್ದೆ, ದೀಪಕ್ ಬಂದಿಲ್ಲ. ಹಂಗೆ ಮಲಗಿದ್ದೆ. ಇವ್ರು ಬಂದವ್ರೆ, ಬನ್ನಿ ಕರೀತವ್ರೆ, ಹೋಗಿ ವಿಚಾರಿಸೋನೇನು ಅಂತ. ಸಿಕ್ಕಾಪಟ್ಟೆ ಬಿಸಿಲೈತೆ ಗಾಯ್ಸ್. ತುಂಬ ಬಿಸಿಲು ಇರೋದ್ರಿಂದ ಒಂದು ಜ್ಯೂಸ್ ತೊಗೊಂಡಿದ್ದೀನಿ ಸಾಲ. ಆಮೇಲೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಆಮೇಲೆ ಕೊಡ್ತೀನಿ ಅಂತ ಕಾಸು ಬೇರೆ ಇಲ್ಲ ಗೈಸ್. ಇನ್ನೂ ಬಂದಿಲ್ಲ ಅವರು. ಅರ್ಧ ಗಂಟೆ ವೆಯ್ಟ್ ಮಾಡಿಸಿದ್ಯಲ್ಲ ನಾನು. ಅರ್ಧ ಗಂಟೆ ವೆಯ್ಟ್. ಅಣ್ಣ ತಮ್ಮ ಇಬ್ಬರು ವೆಯ್ಟ್ ಮಾಡಿಸ್ತಾರೆ. ಅಪ್ಪ ದೇವ್ರೆ, ಯಾರು ಗೊತ್ತಿಲ್ಲ ಗೈಸ್. ನಾನು ರಕ್ಷಕ್ ಬ್ರೋ ಇಲ್ಲಿ ಯಲಂಗದಲ್ಲಿ ರೋಲ್ತೀನಿ ಅಂತ ಬಂದಿದ್ವಿ. ಫೈನಲಿ ರೋಲ್ತೀನಿ ಅಂತ ಬಂದಿದ್ದೀರಿ. ಆವಾಗಲೇ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಅಂತ ವೀಡಿಯೋಸ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ನನ್ನ ಪಾಡಿಗೆ ಇದ್ದೀನಿ, ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಂತಲೇ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೆ. ಸೊ ರೋಲ್ತೀನಿ ಅಂತ ಹೋಗ್ತಾಯಿದ್ರಿ, ಬನ್ನಿ ಹೋಗೋಣ. ಫಿಶ್ ಚೆನ್ನಾಗಿತ್ತಲ್ಲ ಪ್ಲೀಸು. ಏನು ಗಾಯ್ಸ್, ಫೈನಲಿ ಊಟ ಮಾಡೋದು ಅಂತ ನಿಂತು ಸೈಡಾಗಿ ಊಟ ಮಾಡೋಕ್ಕಂತ ಬಂದಿದ್ದೀರಿ. ಹಾಂ, ನಾನು ಇಷ್ಟು ದಿನ ನಿಂಗೆ ವೀಡಿಯೋ ಮಾಡ್ತಾ ಇರಲಿಲ್ಲಲ್ಲ. ನೀನು ಹೇಳ್ತಿದ್ದಲ್ಲ ವೀಡಿಯೋ ಮಾಡು ಅಂತ. ಏನಕ್ಕೆ? ಮಸ್ತ್ ಮಾಡ್ತೀಯ, ಕರೆಕ್ಟಾಗಿ ಹೇಳು. ನಿಜವಾಗ್ಲೂ ವೀಡಿಯೋ ಮಸ್ತಾಗಿ ಮಾಡ್ತೀಯ ನೀನು. ಅದಕ್ಕೆ ಸೀರಿಯಸ್ ಆಗಿ ವೀಡಿಯೋ ಸಕ್ಕತ್ತಾಗಿ ಮಾಡ್ತೀಯ. ಅದಕ್ಕೆ ಎಲ್ಲೋ ಮಾಡ್ತಾ ಇದ್ದಲ್ಲ ವ್ಲಾಗೆಲ್ಲ ಮಾಡು ಅಂತ ಹೇಳಿದ್ದು. ಹಾಂ ಸರಿ, ಬನ್ನಿ ಗೈಸ್. ಫಸ್ಟ್ ದಿನ ಊಟ ಮಾಡ್ತಾ ಇದ್ದೀರಿ. ಗೈಸ್ ಫೈನಲಿ ತಿಂದಾಯಿತು, ಹೋಗ್ತಾ ಇದ್ದೀರಿ. ಇವಾಗ ಎಲ್ಗೋ ಪೂರ್ಣ ಶೋರೂಮ್ ಮಾತ್ರ ಹೋಗ್ಬೇಕಾಗಿತ್ತು. ಬನ್ನಿ ಹೋಗೋಣ. ಹೋಗೋದಾ ಅಲ್ಲಿಗೆ? ಹೋಗೋದಾ? ಹಾಂ ಹೋಗೋಣ. ಸೊ ಹೋಗ್ಬೇಕಂತೆ, ಬನ್ನಿ ಹೋಗೋಣ. ಅದೇನೋ ಲಾಸ್ಟ್ ಟೈಮ್ ಸ್ಲಿಪ್ಪರ್ ತೊಗೊಂಡೋಗಿದ್ದು ಅರ್ಧೋಗ್ಬಿಡೈತಂತೆ, ಅದಕ್ಕೆ ರಿಪ್ಲೇಸ್ಮೆಂಟ್ ಮಾಡೋಕ್ಕೆ ಹೋಗೋಣ. 2 hours later. ಗೈಸ್ ದೀಪಕ್ಕು, ನಿಮ್ಮ ಹೆಸರು ಶಶಿ ಅಂತ. ಹೇಳಪ್ಪ ಗೈಸ್. ಯಾರನ್ನೂ ನಂಬೇಡ್ದು. ಸೊ ಗೈಸ್ ಫಸ್ಟು ನಾವು ಚೆನ್ನಾಗಿರಬೇಕು. ಹಳೆ ವಿಡಿಯೋಗೂ ಈ ವಿಡಿಯೋಗೆ ನೋಡ್ರಿ ದೀಪಕ್ ಎಷ್ಟು ಚೇಂಜಸ್ ಕಾಣಿಸ್ತಾನಂತ. ಇವನು ಹೊಸ ಮಕ್ಳ ಗೇಮ್ಗಳು ಆಡ್ಕೊಂಡು ನೀವು. ಪಬ್ಜಿ ಸಡೆ ಗೇಮು, ಪಬ್ಜಿ ಚೂತಿಯ ಗೇಮು. ಇದು ಬ್ಲಾಗ್, ಒಳ್ಳೆ ಬ್ಲಾಗ್ ಗೇಮ್ ಇದು. ಯಾವುದು ಇದು? ನಿಂತಿದೆ ಬಾ. ಯಾವುದು ಬೈಕ್ ರೇಸ್ನ? ಹಾಂ, ನೀನು ತಿಕ್ಕಿದಾಗ ಗಮ್ಮದ ಆಡ್ಸು ನೋಡೋಣ. ಫೋನ್ ಬಿಟ್ಟೋಗ್ರೆ ದೇವ್ರೇ, ಫೋನ್ ಬಿಟ್ಟೋಗಿ ಮಾಡ್ಬಿಡ್ತೀನಿ. ಶಶಿ ಗೈಸ್, ಶಶಿಗೆ ಹಿಂಸೆ ಕೊಡೋದ್ರೆ ಏನೋ ಒಂಥರ ಮಜಾ ಗೈಸ್. ಏನು ಕ್ಯೂಟಾಗಿ ಅವ್ನು ನೋಡ್ರಿ, ಏನು ಕ್ಯೂಟಾಗಿ ಅವ್ನು. ನೋಡ್ಸೋ, ತೋರ್ಸೋ ಶಶಿ, ತೋರ್ಸೋ. ನೀನು ಕೈಯನ್ನು ಕಲ್ಬಿಡ್ತಾ ಇದೆಯಾ ನೀನು? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ನೋಡು ತೋರ್ಸೋ ಶಶಿ, ಹೆಂಗೆ ಕುಂತಿದ್ದವು. ಹಂಗಲ್ಲಪ್ಪ, ತೋರ್ಸೋ ಹೆಂಗೆ ಕುಂತಿದ್ದೆ, ತೋರ್ಸೋ ಮಾತಾಡ್ತೀಯ ಅವಾಗಿಂದ. ಬಾಯಿ ನೋವಲ್ಲೇನು? ಹೇಳೋ, ಏನೋ ಮಾತಾಡ್ತಿದ್ದಲ್ಲ ಹೇಳೋ, ಏನೋ ಮಾತಾಡ್ತಿದ್ದಲ್ಲ ಹೇಳೋ. ಸೊ ಗಾಯ್ಸ್ ಫೈನಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಫ್ರೀ ಆದೆ. ಬೆಳಗಿಂದ ಕರೆಕ್ಟಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ವ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ ಅಂದ್ಕೊಳ್ಳಿ. ನಾನು ಮಾಡ್ತೀವಿ ಓಕೆ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತಲೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಅದರಿಂದ ವೀಡಿಯೋ ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ. ನಾಳೆಯಿಂದ ನೆಕ್ಸ್ಟ್ ವೀಡಿಯೋ ಎಲ್ಲ ಕರೆಕ್ಟಾಗೇ ಮಾಡ್ಕೊಂಡು ಹೋಗ್ತೀನಿ. ಏನು ವಿಷಯ ಅಂದರೆ, ಏನಕ್ಕೆ ಇಷ್ಟು ದಿನ ವೀಡಿಯೋಸ್ ಮಾಡಿಲ್ಲ ಅಂದರೆ ಗೈಸ್, ಆಲ್ಮೋಸ್ಟ್ 8 ತಿಂಗಳಾಯಿತು ನಾನು ವೀಡಿಯೋ ಸ್ಟಾರ್ಟ್ ಮಾಡಿ.
ಲೈಫಲ್ಲಿ ಯಾರಿಗೂ ಹೇಳ್ಕೊಳಕ್ಕಾಗ್ದಿದ್ದೊಂದು ಪೇನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಗೈಸ್. ಈ ವರ್ಷದಲ್ಲಿ ನನ್ನ ಲೈಫಲ್ಲಿ ಯಾರ್ಯಾರು ಹೋಗಬೇಕು, ಯಾರ್ಯಾರು ಇರಬೇಕು ಎಲ್ಲನೂ ಹೋಗಾಯಿತು. ಯಾರನ್ನ ಎಲ್ಲಿಗೆ ಬೇಕೋ ಅಲ್ಲೇ ಇಕ್ಕಿ ನಾನು ಹೊಸ ಲೈಫ್ನ ಮೂವ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಕಂಪ್ಲೀಟಾಗಿ ಈ ವ್ಲಾಗ್ನ ಸ್ಟಾಪ್ ಮಾಡಿಬಿಡೋ ಅಂದ್ಕೊಂಡಿದ್ದೆ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಈ ವ್ಲಾಗೆಲ್ಲ ನಂಗೆ ಸೆಟ್ ಆಗೋಲ್ಲ ಅಂತ. ಆಮೇಲೆ ನಮ್ಮ ಫ್ರೆಂಡ್ಸು ಎಲ್ಲ ಹೇಳೋರು, ಏನಕ್ಕೆ ವೀಡಿಯೋ ಸ್ಟಾಪ್ ಮಾಡಿದೆ, ಚೆನ್ನಾಗೇ ಮಾಡ್ತಿದ್ದಲ್ಲ ಅಂತ. ನನಗೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಹೊಂಟೋಗ್ಬಿಟ್ಟಿತ್ತು. ನನ್ನ ಲೈಫಲ್ಲಿ ನಾನು ಹೆಂಗಾಗ್ಬಿಟ್ಟಿದೆ ಅಂದರೆ ಸುಮ್ಮನೆ ಬದುಕಿದ್ದೀನಿ ಅಷ್ಟೇ ನಾನು ಅನ್ನೋ ಥರ ಆಗ್ಬಿಟ್ಟಿತ್ತು. ಸೊ ಎಲ್ಲ ಇವಾಗ ಯೋಚನೆ ಮಾಡಿದೆ, ಎಲ್ಲರೂ ಹಿಂಗಿರ್ಬೇಕು, ನನ್ನ ಲೈಫ್ನ ನಾನು ಕಾಲ್ ಮಾಡ್ಕೋಬೇಕು ಮೈಂಡ್ ಬಂದ್ಬಿಡ್ತು. ಏನಾದರೂ ಒಂದು ಮಾಡಬೇಕಲ್ಲ ಲೈಫಲ್ಲಿ. ಸೊ ಹಿಂಗಿದ್ರೆ ಆಗೋಲ್ಲ, ಬಿಟ್ಟೋದವ್ರ ಮುಂದೆ ನೋಡ್ಕೊಳ್ಳೋ ಥರ ಬೆಳಿಬೇಕು ಅಂತ ನನ್ನ ಆಸೆ. ಸೊ ಈ ಸಪೋರ್ಟ್ ನೀವು ಮಾಡಬೇಕು ಅಷ್ಟೇ. ಅದೇ ಏನು ಕತೆ ಏನು ಅಂತ ನೆಕ್ಸ್ಟ್ ಯಾವಾಗಾದರೂ ಹೇಳ್ತೀನಿ. ಈ ಇವತ್ತಿನ ವೀಡಿಯೋದಲ್ಲಿ ಅಷ್ಟೊಂದು ಏನೂ ಇದ್ದಿಲ್ಲ, ನಾನು ಸುಮ್ಮನೆ ಸ್ಟಾರ್ಟ್ ಮಾಡಿದ್ದಷ್ಟೇ. ಏನಕ್ಕೆ ಸುಮ್ಮನೆ ಖಾಲಿ ಕೂತ್ಕೋಬೇಕಲ್ಲ, ಒಂದು ಕಂಟೆಂಟ್ ಆದರೂ ಬಿಡೋಣ, ಏನಾದರೂ ಒಂದು ಆಗಲಿ ಅಂತ ಒಂದು ಯೋಚನೆ. ಸೊ ಯೋಚನೆ ಮಾಡಿ ಬರೀ ಯೋಚನೆ ಮಾಡ್ತಿದ್ದೆ ಅಷ್ಟೇ ನಾನು. ವೀಡಿಯೋ ಇವತ್ತು ಮಾಡೋಣ, ನಾಳೆ ಮಾಡೋಣ, ಅದೇ ಟೈಮ್ ವೇಸ್ಟ್ ಆಗ್ತಾನೆ ಇತ್ತು. ಸೊ ಆಗಿದ್ದಾಗಲಿ ಇವತ್ತೇ ಸ್ಟಾರ್ಟ್ ಅಂದ್ಬಿಟ್ಟು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇನ್ಮೇಲೆ ವೀಡಿಯೋಸ್ನ ಕರೆಕ್ಟಾಗಿ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ ಗೈಸ್. ಬೆಳೆಸೋದು ಬಿಡೋದು ನಿಮ್ಮ ಬಿಟ್ಟಿದ್ದು. ಸೊ ವ್ಲಾಗ್ನ ಎಲ್ಗೈಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ನಾಳೆ ಸಿಗೋಣ. ಐ ವಿಲ್ ಟ್ರೈ ಚೆನ್ನಾಗಿ ವೀಡಿಯೋಸ್ ಕಂಟೆಂಟ್ ಕೊಡೋ ಥರ ಅಪ್ಲೋಡ್ ನಾನು ಮಾಡ್ತೀನಿ. ಸೀರಿಯಸ್ಲಿ ವೀಡಿಯೋ ಚೆನ್ನಾಗಿ ಬರುತ್ತೆ. ಬಾಯ್. ಸಾರಿ, ವೀಡಿಯೋ ಇಷ್ಟು ದಿನ ಬಂದಿರಲಿಲ್ಲ. ನನ್ನ ಲೈಫಲ್ಲೂ ಒಂಥರ ಕಷ್ಟ ಇತ್ತು ವಯಸ್ಸು. ವೀಡಿಯೋ ಯಾರಿಗೂ ಹೇಳ್ಕೊಳಕ್ಕಾಗದೆ ಒಂದು ಪೇನ್ ಇಟ್ಬಿಟ್ಟಿತ್ತು. ಸೊ ಎಲ್ಲ ಈಜ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಆಯಿತು ದಡ ಸಾಡೋಕ್ಕೆ, ಅದು ಇಷ್ಟರಲ್ಲೇ ತಿರುತ್ತೆ. ಈ ಒಂದು ವರ್ಷದಲ್ಲಿ ನಾನೇನು ಪಾಠ ಕಲ್ತಿದ್ದೀನಿ ಅಂದರೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಲೈಫಲ್ಲಿ ಯಾರೂ ನಂಬಲೇಬೇಡ್ದು. ಯಾರಾಗಿರಲಿ, ಫ್ಯಾಮಿಲೀಸ್ ಇರಲಿ, ಫ್ರೆಂಡ್ಸೇ ಇರಲಿ, ಸೊ ರಿಲೇಷನ್ ಇರಲಿ, ಎಲ್ಲರೂ ಅಷ್ಟೇ, ಯಾರನ್ನೂ ನಂಬಬೇಡ್ದು. ಸೊ ಗೈಸ್, ಫಸ್ಟು ನಾವು ಚೆನ್ನಾಗಿರಬೇಕು, ಆಮೇಲೆ ಬೇರೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ನಾವೇ ಕರೆಕ್ಟಾಗಿಲ್ಲ ಅಂದಮೇಲೆ ಬೇರೆಯವ್ರನ್ನ ಹೆಂಗಿಂದ ನೋಡ್ಕೊಳಕ್ಕಾಗುತ್ತೆ? ಆ ತಪ್ಪು ನಾನು ಮಾಡಿದೆ. ಬಿಡ್ರಿ, ಏನು ಮಾಡೋಕ್ಕಾಗಲ್ಲ, ಟೈಮು. ಸೊ ಗೈಸ್, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್.